ಮಣ್ಣ ಕಲ್ಲಾಗೋ ಪ್ರಕ್ರಿಯೆ ಶುರುವಾಗೈತಿ. ಮಣ್ಣು ನಿಂತಲ್ಲ, ಮಣ್ಣ ಇದು ಬಂಡಿ ಬಿಡಕತ್ತೈತಿ, ಗಟ್ಟಿಯಾಗತ್ತೈತಿ. ಮೊದಲ ಹೊಲ್ದಾಗ ಅಡ್ಡಾಡಿದ್ರೆ ಗಾದಿನಾಗ ಅಡ್ಡಾಡ್ದಂಗ ಅನಿಸ್ತಿತ್ತು, ಈಗ ಬಂಡಿನಾಗ ಅಡ್ಡಾಡ್ದಂಗ ಅನ್ಸಾಕತ್ತೈತಿ. ಇರ್ಲಿಲ್ಲ ಅಂದ್ರ ಮಣ್ಣಿನ ಮ್ಯಾಗಿನ ಬಂದು ನೋಡ್ರಿ ಎಲ್ಲ ಬೆಳ್ಳಗ ಉಪ್ಪು ಬರಕತ್ತೈತಿ. ನಿಮ್ಗ ಆಶ್ಚರ್ಯ ಅನಿಸ್ತೈತಿ, ನಮ್ ದೇಶದಾಗ ಇರೋ ಒಟ್ಟು ಭೂಮಿ ಏನೈತಿ ಅದ್ ನಾವು ಉಳೋರು ಉಣ್ಣೋರು ನಾವು ಬರೇ 4 ಕೋಟಿ ಮಂದಿ ಇದ್ದೀವಿ 70 ವರ್ಷದಿಂದ. ಇವತ್ತ 140 ಕೋಟಿ ಆಗಿವಿ. ಮಣ್ಣೇನ್ ಹೆಚ್ಚಾಗಿಲ್ಲ, ಭೂಮಿ ಏನ್ ಹೆಚ್ಚಾಗಿಲ್ಲ. ಮತ್ತೆ ಇದ್ದ ಭೂಮಿ ಎಷ್ಟು ಕೆಟ್ಟೈತಿ, ಅನಾರೋಗ್ಯಕ್ಕೆ ಒಳಗಾಗಿ ಕೆಟ್ಟೈತಿ. ಕ್ಷರಣ ಹಾಳಾಗಿ ಭೂಮಿ, ಹಾಳಾದ ಭೂಮಿಯ ಪ್ರತಿಶತ ಎಷ್ಟು ಗೊತ್ತೈತೆ ನಿಮ್ಗೆ? 23% ಭೂಮಿ ಹಾಳಾಗಿ. ಅಂದ್ರೆ ಹೆಚ್ಚು ಕಡಿಮೆ 4ನೇ ಭೂಮಿ ಬೆಳೆಯಲಿಕ್ಕೆ ಅಯೋಗ್ಯ ಆಗ್ಬಿಟ್ಟೈತಿ. ಕರ್ಕೊಂಡು ಹೋಗಿ ಹಾಳಾಗೋದಂದ್ರೇನು? ಕರ್ಕೊಂಡು ಹೋಗಿ ಹಾಳಾಗೋದಂದ್ರೇನು? ಉಪ್ಪು ಹೊಡೆದೈತಿ. ಹಾಳಾಗೋದಂದ್ರೇನು? ಜವಳು ಬಿದ್ದೈತಿ. ಹಾಳಾಗೋದಂದ್ರೇನು? ಬಂಡ ಬಡದೈತಿ. ಹಾಳಾಗೋದಂದ್ರೇನು? ಬಿಸಿಲು ಹೆಚ್ಚಾಗಿ ಎಲ್ಲ ಪುಸ್ತಕ ಆಗಕತ್ತೈತಿ. ಅದ್ರಾಗ ಏನು ಬಿಡಲ್ಲ. ಹಾಳಾಗೋದಂದ್ರೆ ಏನಪ್ಪಾ? ಕಾಣದರೆ ಕಣ್ಣಿಗೆ ಕಾಣ್ತೈತಿ, ಏನ್ ಬಿತ್ತಿದ್ರು ಅದ್ರಾಗ ಏನು ಬೆಳೆಯಲಿಲ್ಲ. ಇಂಥ ಮಣ್ಣಿನ ಪ್ರತಿಶತ, ಇಂಥ ಭೂಮಿಯ ಪ್ರತಿಶತ ಎಷ್ಟು ಇವತ್ತಂದ್ರೆ 23%. ಅಂದ್ರೆ 4ನೇ ಭೂಮಿ ಪೂರಾ ಹಾಳಾಗೋ ಲೆಕ್ಕದಾಗೈತಿ. ಇನ್ನು ಇದ್ರೊಳಗೆ ಮತ್ತೆ ಮುಂದೆ ಮತ್ತೀಗ 18% ಭೂಮಿ ಆ ದಾರಿ ಒಳಗೆ 18% ಭೂಮಿ ಮತ್ತೀಗ ಹಾಳಾಗುವ ಸ್ಥಿತಿಯೊಳಗೆ ಮುಂದುವರಿಲಾಕತ್ತೈತಿ. ಯಾಕಂದ್ರ ಈ ಮಣ್ಣಿನೊಳಗೆ ಕೆಲಸ ಮಾಡೋ ರೈತ ಅದಾನಲ್ಲ, ಮಣ್ಣನ್ನು ದುಡಿಸ್ಕೊಳ್ಳೋ ರೈತ ಅದಾನಲ್ಲ, ಅವ ರೈತ ಅದ್ರ ಕಡೆಯಿಂದ ಅಪೇಕ್ಷೆ ಮಾಡ್ತಾನ. ಅದ್ರ ಪ್ರಕೃತಿ ಒಟ್ಟ ಕೇಳೋನು, ನಿನ್ನ ಆರೋಗ್ಯ ಹೆಂಗೈತಿ, ನಿನಗೇನ್ ತೊಂದ್ರೆ ಐತಿ, ನಿನಗೇನ್ ಔಷಧ ಕೊಡ್ಬೇಕನ್ನು, ಟಾನಿಕ್ ಕೊಡ್ಬೇಕನ್ನು ಅಂತ ಕೇಳೋಲ್ಲ. ಅದಕ್ಕೆ